ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಮತ್ತೋರ್ವ ದಶರಥ ಮಾಂಜಿ ಇದ್ದಾರೆ. ಈ ವೃದ್ಧನ ಸ್ಟೋರಿ ಕಾರ್ಕಳ ಆಡಳಿತ ವೈಫಲ್ಯಕ್ಕೆ ಹಿಡಿದ ಕೈಗನ್ನಡಿ. ದಶರಥ್ ಮಾಂಜಿ ಅವರು ಪರ್ವತವನ್ನೇ ಕೊರೆದಂಥ ಛಲಗಾರ. ತಮ್ಮ ಊರಿನ ರಸ್ತೆಗೋಸ್ಕರ ಬೆಟ್ಟ ಗುಡ್ಡವನ್ನ ಕಡಿದು ಅಂಥದ್ದೇ ಸ್ಟೋರಿ. ತನ್ನೂರಿನ ಮಣ್ಣಿನ ರಸ್ತೆಯನ್ನ ಏಕಾಂಗಿಯಾಗಿ ದುರಸ್ತಿ ಮಾಡಿದ್ದಾರೆ ಈ ವೃದ್ಧ. ಕಳೆದ 50 ವರ್ಷಗಳಿಂದ ರಸ್ತೆ ದುರಸ್ತಿ ಮಾಡ್ತಾ ಇದ್ದಾರೆ ಅಪ್ಪಿ ಅಣ್ಣ. 50 ವರ್ಷಗಳಿಂದ 1.5 ಕಿಲೋಮೀಟರ್ ಮಣ್ಣಿನ ರಸ್ತೆಯನ್ನ ದುರಸ್ತಿ ಮಾಡಿದ್ದಾರೆ. ಅಜೇಕಾರಿನ ಮರಣೆ ಗ್ರಾಮದಿಂದ ಹೋಗುವಂತ ರಸ್ತೆ ಇದು. ಮಳೆಗಾಲದಲ್ಲಿ ಸಂಚಾರ ಸಾಧ್ಯವಾಗದ ಸ್ಥಿತಿಗೆ ತಲುಪಿದೆ ಇದು. ಅಂದ್ರೆ ಅಜೇಕಾರಿನ ಮರಣೆ ಗ್ರಾಮದಿಂದ ದೊಂಬರ ಪಲಕೆಗೆ ಹೋಗುವಂತ ರಸ್ತೆ ಬಹಳ ಅವ್ಯವಸ್ಥೆ ಆಗಿತ್ತು. ಪೈಪ್ಲೈನ್ ಕಾಮಗಾರಿ ವೇಳೆ ಚರಂಡಿ ಮುಚ್ಚಿಬಿಟ್ಟ ಗುತ್ತಿಗೆದಾರ ಮಳೆಗಾಲದಲ್ಲಿ ಸಂಚಾರ ಸಾಧ್ಯವಾದ ಸ್ಥಿತಿಗೆ ತಲುಪಿತ್ತು. ಆದರೆ ಪೈಪ್ಲೈನ್ ಕಾಮಗಾರಿ ನಡೆಯುವಂಥ ಸಂದರ್ಭದಲ್ಲಿ ಗುತ್ತಿಗೆದಾರ ಅದನ್ನ ಮುಚ್ಚಿಬಿಟ್ಟ. ಸಾಯೋ ಮುಂಚೆ ರಸ್ತೆಗೆ ಡಾಂಬರ್ ಆಗಬೇಕು ಅನ್ನೋದು ಅಪ್ಪಿ ಅಣ್ಣನ ಕನಸಾಗಿತ್ತು. ಆದರೆ ಈವರೆಗೂ ಇತ್ತ ಗಮನವನ್ನು ಹರಿಸಿಲ್ಲ ಕಾರ್ಕಳ ತಾಲೂಕು ಆಡಳಿತ. ಸುಮಾರು 15 ಕುಟುಂಬಗಳು ವಾಸವಿದ್ದಂತಹ ಗ್ರಾಮದಲ್ಲಿ ರಸ್ತೆ ಅವ್ಯವಸ್ಥೆ ಆಗಿದೆ. ನೋಡ್ತಾ ಇದ್ದೀವಿ. ಅಪ್ಪಿ ಅಣ್ಣ, ಸೆಲ್ಯೂಟ್ ನಿಮಗೆ ಅಪ್ಪಿ ಅಣ್ಣ, ಸಲಾಮ್ ನಿಮಗೆ. 50 ವರ್ಷದಿಂದ ಮಾಡ್ತಾ ಇದ್ದಾರೆ ಈ ಕೆಲಸ. 1.5 ಕಿಲೋಮೀಟರ್ ರಸ್ತೆದು. ಅದನ್ನ ಮಣ್ಣನ್ನ ಅವರು ಪೈಪ್ಲೈನ್ ಮಾಡುವಂಥ ಸಂದರ್ಭದಲ್ಲಿ ಹಾಗೆ ಬಿಟ್ಟು ಹೋಗಿದ್ರು. ನೋಡಿ, ಮತ್ತೊಬ್ಬ ದಶರಥ ಮಾಂಜಿ ಸಿಕ್ಕಿದ್ದಾರೆ ನಮಗೆ ಕರ್ನಾಟಕಕ್ಕೆ. ಬಿಹಾರದಲ್ಲಿ ಅವ್ರ ಹೆಸರು ಬಹಳ ಫೇಮಸ್. ದಶರಥ ಮಾಂಜಿ ಅವ್ರದ್ದು ಒಬ್ಬ ಕಾರ್ಮಿಕ. ಅವರು ಹಂಗೆ ಬೆಟ್ಟನೇ ಕಡಿದು ರಸ್ತೆ ಮಾಡಿದ್ರು. ಅವರು 25 ವರ್ಷ. ಇವರು 50 ವರ್ಷಗಳಿಂದ ರಸ್ತೆ ದುರಸ್ತಿ ಮಾಡ್ತಾ ಇದ್ದಾರೆ. ಒಬ್ಬರೇ ಹೋಗ್ತಾರೆ. ಮಣ್ಣಿನ ರಸ್ತೆನ ಏಕಾಂಗಿಯಾಗಿ ದುರಸ್ತಿಯನ್ನು ಮಾಡಿದ್ದಾರೆ. ನೋಡಿ ಹೆಂಗಿತ್ತು ಮೊದಲು, ಹೆಂಗೆ ಮಾಡಿದ್ದಾರೆ ರಸ್ತೆಯನ್ನು ನೋಡಿ. ಹಂಗಿತ್ತು ಮೊದಲು, ಈಗ ಹಿಂಗೆ ಮಾಡಿದ್ದಾರೆ. ಒಬ್ಬರೇ ಹೋಗ್ತಾರೆ. ನಿಜಕ್ಕೂ ಇಂಥವ್ರಿಗೆ ಕೊಡ್ಬೇಕ್ರಿ ಅವಾರ್ಡ್ಗಳೆಲ್ಲ. ಈ ನಮ್ಮ ತಾಲೂಕು ಆಡಳಿತ ಇದೆ ಅಲ್ವಾ ಕಾರ್ಕಳದ್ದು, ಅವ್ರಿಗೆ ನಾಚಿಕೆ ಆಗಬೇಕಿದೆಲ್ಲ ನೋಡಿ. ನಮ್ಗೇನು ಅನಿಸುತ್ತೆ ಅಂತ ಹೇಳಿದ್ರೆ, ಒಂದು ಕಡೆ ಬೇಸರ. ಅಂಥ ವಯಸ್ಸಲ್ಲೂ ಕೂಡ ಅವ್ರನ್ನ ಅಲ್ಲಿ 50 ವರ್ಷಗಳಿಂದ ಈ ರೀತಿ ಈ ವಯಸ್ಸಲ್ಲಿ ಕೆಲಸ ಮಾಡೋಕೆ ಮಾಡಿಬಿಟ್ರು ನಮ್ಮ ಆಡಳಿತದವರು ಅಂತ. ಅದರ ಜೊತೆಗೆ ಒಂದು ಖುಷಿ ಅಂತ ಹೇಳಿದ್ರೆ, ನಮಗೂ ಮತ್ತೊಬ್ಬ ದಶರಥ್ ಮಾಂಜಿ ಸಿಕ್ಕರು ಅಂತ ಹೇಳಿ. ಸರ್ಕಾರ ಜೊತೆಗೆ ಅಲ್ಲಿರುವಂತಹ ಅಧಿಕಾರಿಗಳು ಇಂಥವ್ರನ್ನ ಗುರುತಿಸ್ಬೇಕು. ಅಲ್ಲಿ ನಿತೀಶ್ ಕುಮಾರ್ CM ಆದಾಗ ಅವ್ರನ್ನ ಗುರುತಿಸಿ ಸನ್ಮಾನ ಮಾಡಿದರು. ಈಗ ಇವ್ರನ್ನ ಗುರುತಿಸ್ಬೇಕು ಸರ್ಕಾರ. 1.5 ಕಿಲೋಮೀಟರ್ ಮಣ್ಣಿನ ರಸ್ತೆಯನ್ನು ದುರಸ್ತಿ ಮಾಡಿದ್ದಾರೆ. ತಮ್ಮ ಗ್ರಾಮಕ್ಕೆ ಅನುಕೂಲ ಆಗಲಿ ಅಂತೇಳಿ. ಯಾವ ಸ್ವಾರ್ಥನೂ ಇಲ್ಲ. 1 ರೂಪಾಯಿ ಕೂಡ ಕೇಳಿಲ್ಲ ಯಾರಿಗೂ. ಯಾಕೆಂದರೆ ನಮ್ಮ ಗ್ರಾಮಕ್ಕೆ ಅನುಕೂಲ ಆಗಲಿ ಅಂಥೇಳಿ. ಜೊತೆಗೆ ಇವ್ರಿಗೆ ನಾಚಿಕೆ ಆಗಲಿ ಅಂತ ಕೆಲಸ ಮಾಡಿಸುವಂಥವ್ರಿಗೆ, ಅಧಿಕಾರಿಗಳಿಗೆ, ಆಡಳಿತ ವರ್ಗದವ್ರಿಗೆ. ಗುತ್ತಿಗೆದಾರ ಅಲ್ಲೇನೋ ಮಾಡೋಕೆ ಹೋಗಿ ಇನ್ನೇನೋ ಮಾಡಿ ಹೋಗಿದ್ದ, ಎಲ್ಲ ಎಡವಟ್ಟು ಮಾಡಿ ಹೋಗಿದ್ದ. ಈಗ ನೋಡಿ ಹೇಗೆ ಮಾಡಿದ್ದಾರೆ ಅಪ್ಪಿ ಅಣ್ಣ. ಮಕ್ಕಳು ಸಾಧಾರಣ 50 ವರ್ಷದಿಂದ ನಾನು ಒಬ್ಬನೇ ಇದನ್ನು ಸರಿ ಮಾಡ್ತಾ ಇದ್ದೇನೆ. ನಮಗೆಲ್ಲ ಬೇಕು ರಸ್ತೆ ಎಲ್ಲ. ಒಂದು ಕಾಯಿಲೆ ಬಂದರೆ ಹೋಗಲಿಕ್ಕೆ ರಿಕ್ಷಾ ಬೇಕು. ರಿಕ್ಷಾ ಅವರು ಬರುವುದಿಲ್ಲ ರಸ್ತೆ ಹಾಳಾದರೆ. ಅದಕ್ಕಾಗಿ ನಾನು ರಸ್ತೆ ರಿಪೇರಿ ಮಾಡ್ತಾ ಇದ್ದೇನೆ. ಅವರು ರಸ್ತೆಯಲ್ಲಿ ಓಡಾಡ್ತಾರೆ ವಿನಃ ರಸ್ತೆ ರಿಪೇರಿಗೆ ಯಾರು ಬರುವುದಿಲ್ಲ. ಮತ್ತು ಪಂಚಾಯತಿನವರು ಬರಲಿಲ್ಲ. ಮತ್ತೆ ಅವರಿಗೆ ನಾನು ಹೇಳಲಿಕ್ಕೆ ಹೋದದ್ದು ಇಲ್ಲ. ನನಗೇನು ಸಿಕ್ಕಿದ್ದು ಇಲ್ಲ ಇಲ್ಲಿ. ಹೌದು, ಹಣವೂ ಇಲ್ಲ. ನನ್ನಷ್ಟಕ್ಕೆ ನಾನು ಮಾಡ್ತಾ ಇರೋದು. ನಮಗೆ ಬೇಕಲ್ಲ. ಹೌದು, ಈ ಸಲ ಸಹ ಹಾಗೆ ಅಲ್ಲೆಲ್ಲಿ ದೊಡ್ಡ ದೊಡ್ಡ ಗುಂಡಿ ಬಿತ್ತು. ಅದು ಮಳೆಗಾಲದಲ್ಲಿ ಇಲ್ಲಿ ಚಿರಂಡಿಗೆ ಇಲ್ಲಿ ಚಿರಂಡಿ ಇತ್ತು. ಇಲ್ಲಿ ಪೈಪ್ ಹಾಕಿದ್ದಾರೆ ಅವರು. ಚಿರಂಡಿ ಮುಚ್ಚಿ ಹೋಗಿದೆ. ರಸ್ತೆ ಎಲ್ಲ ನೀರು ಹೋಗಿ ಎಲ್ಲ ಗುಂಡಿ ಬಿದ್ದಿದೆ. ಅದಕ್ಕಾಗಿ ನನಗೆ ಅದು ನೋಡ್ಲಿಕ್ಕೆ ಆಗುದಿಲ್ಲ. ನಮಗೆ ರಸ್ತೆ ಅಗತ್ಯ ಬೇಕು. ಹಾಗೆ ನಾನು ಮಾಡ್ತಾ ಇದ್ದೇನೆ. ಇದಕ್ಕೊಂದು ಡಾಮರ್ ಹಾಕಿದ್ರೆ ಇಲ್ಲಿವರೆಗೆ ತುಂಬಾ ಒಳ್ಳೇದಿತ್ತು. ಸಾಧಾರಣ 50 ವರ್ಷದಿಂದ ನಾನು ಒಬ್ಬನೇ ಇದನ್ನು ಸರಿ ಮಾಡ್ತಾ ಇದ್ದೇನೆ. ನಮಗೆಲ್ಲ ಬೇಕು ರಸ್ತೆ ಎಲ್ಲ. ಒಂದು ಕಾಯಿಲೆ ಬಂದರೆ ಹೋಗಲಿಕ್ಕೆ ರಿಕ್ಷಾ ಬೇಕು. ರಿಕ್ಷಾ ಅವರು ಬರುವುದಿಲ್ಲ ರಸ್ತೆ ಹಾಳಾದರೆ.
ಅದಕ್ಕಾಗಿ ನಾನು ರಸ್ತೆ ರಿಪೇರಿ ಮಾಡ್ತಾ ಇದ್ದೇನೆ. ಬೇರೆಯವರು ರಸ್ತೆಯಲ್ಲಿ ಓಡಾಡ್ತಾರೆ ವಿನಃ ರಸ್ತೆ ರಿಪೇರಿಗೆ ಯಾರು ಬರುವುದಿಲ್ಲ ಮತ್ತು ಪಂಚಾಯತಿನವರು ಬರಲಿಲ್ಲ. ಅಜೆಕಾರಿಂದ ಒಳಗೆ ಬರುವಂತಹ ದೊಂಬರಪಲ್ಕೆ ಅನ್ನುವಂಥ ಒಂದು ಗ್ರಾಮೀಣ ರಸ್ತೆಯ ಭಾಗದಲ್ಲಿದ್ದೇವೆ. ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ. ಅವರಿಗೀಗ 80 ವರ್ಷ ಮೇಲ್ಪಟ್ಟಂತಹ ವ್ಯಕ್ತಿ. ಸತತ 50 ವರ್ಷಗಳಿಂದ ತನ್ನ ಒಂದು ಯೌವನಾವಸ್ಥೆಯಿಂದ ಇಲ್ಲಿಯವರೆಗೆ ಈ ರಸ್ತೆಯನ್ನು ನೀವು ನೋಡ್ತಾ ಹೋಗ್ಬೋದು. ರಸ್ತೆ ತುಂಬ ಮಣ್ಣಿನ ರಸ್ತೆ. ಬಹಳ ವರ್ಷದಿಂದ ಈ ರಸ್ತೆ ಡಾಮರೀಕರಣವನ್ನು ಕಂಡಿಲ್ಲ, ಅಥವಾ ಈ ರಸ್ತೆ ಒಂದು ವ್ಯವಸ್ಥಿತವಾಗಿ ಈ ರಸ್ತೆ ಇಲ್ಲ. ಆದರೆ ಈ ರಸ್ತೆಗೆ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ಜನರು ಒಂದು 10-20 ಮನೆ ಇಲ್ಲಿದೆ. ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಬಿಹಾರದಲ್ಲಿ ದಶರಥ್ ಮಾಂಜಿ ಬೆಟ್ಟ ಗುಡ್ಡಗಳನ್ನೇ ಕಡಿದು ರಸ್ತೆನ ಮಾಡಿ ಛಲಗಾರ ಅಂತ ಅನಿಸ್ಕೊಂಡ್ರು. ಬಟ್ ನಮ್ಮ ಕರ್ನಾಟಕಕ್ಕೆ ಅದು ಕರಾವಳಿ ಭಾಗದಲ್ಲಿ ದಶರಥ್ ಮಾಂಜಿ ಸಿಕ್ಕಿದ್ದಾರೆ. ಒಂದು ಕಡೆ ಖುಷಿ ಇದೆ, ಇನ್ನೊಂದು ಕಡೆ ನೋವಿದೆ. ಅವ್ರ ಕಡೆಯಿಂದ ಈ ರೀತಿ 50 ವರ್ಷಗಳಿಂದ ಕೆಲಸ ಮಾಡಿಸಿದ್ದಾರೆ ನಮ್ಮ ತಾಲೂಕು ಆಡಳಿತದವರು ಅಂಥೇಳಿ. ಇವರು ಸಾಧನೆ ಹೇಗೆ, ಆ ಕತೆ ಹೇಗೆ ಸಾಗುತ್ತೆ ಅಂತ? ನಿಜಕ್ಕೂ ಪ್ರಭು, ಯಾಕಂದ್ರೆ ಬಿಹಾರದಲ್ಲಿ ಕೇವಲ ಒಬ್ರು ದಶರಥ್ ಮಾಂಜಿ, ಆದ್ರೆ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ನಮ್ಗೆ ಇಬ್ಬಿಬ್ರು ಸಿಕ್ಕಿದ್ರು. ಕಳೆದ ಬಾರಿ ಕೂಡ ನಮ್ಮ TV5 ನಲ್ಲಿ ಇದ್ರ ಬಗ್ಗೆ ಒಂದು ಸುದ್ದಿ ವರದಿ ಆಗಿತ್ತು. ಈ ಮಾಳ್ ಅನ್ನುವಂತ ಪ್ರದೇಶದಲ್ಲೂ ಕೂಡ ಓರ್ವ ವೃದ್ಧ ತಾವೇ ಏಕಾಂಗಿಯಾಗಿ ರಸ್ತೆಯನ್ನ ನೋಡಿ, ಈಗ 50 ವರ್ಷಗಳಿಂದ 80 ವರ್ಷಕ್ಕಿಂತ ಹೆಚ್ಚುವರೆಗೂ ವಯಸ್ಸು ಅಪ್ಪಿ ಅಣ್ಣ. ಮತ್ತೊಬ್ಬರು ಇವರು ಆಲ್ರೆಡಿ ಒಬ್ಬರು ಸಿಕ್ಕಿದ್ರು ನಮಗೆ. TV5 ಕೂಡ ಅದ್ರ ಬಗ್ಗೆ ಸುದ್ದಿ ಪ್ರಸಾರ ಮಾಡಿತ್ತು. ನಮಗೊಂದು ಖುಷಿ, ಹೆಮ್ಮೆ ಅಂತ ಹೇಳಿದ್ರೆ, ಸರ್ಕಾರ ಯಾವ ಅಧಿಕಾರಿಗಳು ಅಲ್ಲಿ ಬೇಡವೇ ಬೇಡ, ನಿಮ್ಮ ಸಾವಾಸನೆ ಬೇಡ ನಮಗೆ. ಯಾಕಂದರೆ ಹೇಳಿ ಹೇಳಿ ಸಾಕಾಗಿದೆ. ಬೇಸತ್ತು ಎಲ್ಲ ಕೆಲಸಗಳು ಆಗಿ ಈಗ ಕೊನೆಗೆ ಉಳಿದಿರುವಂಥದ್ದು ನಾವೇ ಮಾಡಬೇಕು ನಮ್ಮ ಕೆಲಸನ, ಅಥವಾ ನಮ್ಮ ರಸ್ತೆಗೆ ನಾವೇ ಇಲ್ಲಿ ಒಂದು ಫೈನಲಿ ಕಾಮಗಾರಿ ರೀತಿ ಕೆಲಸ ಮಾಡಬೇಕು ಅಂತ ನಿರ್ಧಾರ ಮಾಡಿದರು. ಮತ್ತೆ ಸಂಪರ್ಕದಲ್ಲಿ ಆದಿತ್ಯ ಹೇಳ್ತಾ ಇದ್ರಿ ಈಗ ಅಪ್ಪಿ ಅಣ್ಣವರ ಈ ಸಾಧನೆಯ ಬಗ್ಗೆ. ಎಸ್ ಪ್ರಭು, ನಿಜವಾಗ್ಲೂ ಒಂಥರ ಇದು ಖುಷಿ ಪಡುವಂತ ವಿಚಾರವೂ ಹೌದು, ಒಂದ್ ಕಡೆಯಿಂದ ಬೇಸರ ಪಡುವಂತ ವಿಚಾರ ಹೌದು. ಯಾಕಂದ್ರೆ ಕಾರ್ಕಳದಲ್ಲಿ ಇಬ್ಬಿಬ್ರು ಇಂತಹ ಸಾಧಕರನ್ನ ನಾವು ಗಮನಿಸಿದ್ವಿ. ಆದ್ರೆ ಇವರ ಸಾಧನೆಗೆ ನಾವು ಪ್ರಶಂಸೆಯನ್ನು ವ್ಯಕ್ತಪಡಿಸುವ ಜೊತೆಗೆ ಕಾರ್ಕಳ ತಾಲೂಕಿನ ಒಂದು ಆಡಳಿತ ವೈಫಲ್ಯದ ಬಗ್ಗೆ ಕೂಡ ನಾವು ಮಾತನಾಡಬೇಕಾಗಿರುವಂತದ್ದು. ಯಾಕಂದ್ರೆ ಕಾರ್ಕಳ ತಾಲೂಕಿನ ಅನೇಕ ಗ್ರಾಮೀಣ ಪ್ರದೇಶಗಳ ರಸ್ತೆ ಇದೇ ತರ ಇದೆ, ಮತ್ತು ಈ ವ್ಯಕ್ತಿ ಸರಿಸುಮಾರು 50 ವರ್ಷದಿಂದ ಕೂಡ ಈ ತರ ರಸ್ತೆಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಏಕಾಂಗಿಯಾಗಿ ಅವರು ಚರಂಡಿಯನ್ನ ಕೂಡ ಒಮ್ಮೆ ನಿರ್ಮಿಸಿದಂತ ವಿಚಾರ ಇದೆ. ಆದ್ರೂ ಕೂಡ ಅಲ್ಲಿನ ಸಂಬಂಧಪಟ್ಟಂತ ಗ್ರಾಮ ಪಂಚಾಯತ್ ಆಗ್ಲಿ, ತಾಲೂಕು ಆಡಳಿತ, ಶಾಸಕರು ಇವರ ಒಂದು ಬೇಡಿಕೆ ಸ್ಪಂದನೆಯನ್ನ ಕೊಟ್ಟಿಲ್ಲ. ಮಳೆಗಾಲ ಬಂತು ಅಂತ ಹೇಳಿದ ಸಂದರ್ಭ ರಸ್ತೆ ಸಂಪೂರ್ಣವಾಗಿ ಹದಗೆಡುತ್ತೆ. ಆ ಪ್ರತಿ ಬಾರಿ ಕೂಡ ಇವರು ಹಾರೆ ಪಿಕ್ಕಾಸಿಯನ್ನ ತಂದು ಅಲ್ಲಿ ಕೆಲಸವನ್ನ ಮಾಡ್ತಾರೆ. ಒಮ್ಮೆ ಓರ್ವ ದಾನಿ ಇವರ ಈ ಒಂದು ಸಾಹಸವನ್ನ ಕಂಡು ಇವರಿಗೆ ನೆರವಿಗೆ ಬಂದಿದ್ರು. ಅಂದ್ರೆ JCB ಮೂಲಕ ರಸ್ತೆಯನ್ನ ಮಾಡಿದ್ರು ಕೂಡ ಇನ್ನೊಂದು ಮಳೆಗಾಲದಲ್ಲಿ ಅದು ಹೋಗಿತ್ತು. ಇವರೊಂದು ಆಸೆ ಇದೆ, ನಾನು ಸಾಯೋ ಮುಂಚೆ ಆದರೂ ಕೂಡ ಈ ಒಂದು ರಸ್ತೆಗೆ ಡಾಂಬರನ್ನ ನೋಡ್ಬೇಕು, ಇಲ್ಲಾಂದ್ರೆ ಸುಸಜ್ಜಿತವಾದ ರಸ್ತೆ ಆಗ್ಬೇಕು ಅನ್ನೋ ಆಸೆ ಇದೆ. ಇನ್ನಾದ್ರೂ ಆ ಗ್ರಾಮ ಪಂಚಾಯತ್ ಆಗಿರ್ಬೋದು, ಆ ಭಾಗದ ಶಾಸಕರು ಈ ಒಂದು ಕೆಲಸಕ್ಕೆ ಸ್ಪಂದನೆಯನ್ನ ನೀಡುವಂತದ್ದಾಗ್ಲಿ. ಯಾಕಂದ್ರೆ ಆ ಭಾಗಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಉದ್ಯೋಗ ಖಾತ್ರಿ, ಬೇರೆ ಬೇರೆ ಯೋಜನೆಗಳಲ್ಲಿ ಅನುದಾನ ಬಂದ್ರು ಕೂಡ ಈ ರಸ್ತೆಯನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಇವರು ಯಾಕೆ ಮುಂದಾಗಿಲ್ಲ, ಇವರ ಸಾಧನೆಗೆ ಒಂದು ಸರಿಯಾದ ರೀತಿಯ ಒಂದು ಬೆಲೆಯನ್ನ ಕಟ್ಟೋದಕ್ಕೆ ಯಾಕೆ ಮುಂದಾಗಿಲ್ಲ ಅನ್ನುವಂಥದ್ದು ಎಲ್ಲರಲ್ಲೂ ಇರುವಂತ ಪ್ರಶ್ನೆ ಪ್ರಭು. ಅಂದ್ರೆ ಆದಿತ್ಯ ಇಂತಿದ್ದವ್ರನ್ನು ಗುರುತಿಸಿ ಅವಾರ್ಡ್ಗಳನ್ನ ಕೊಡ್ತಾರೆ, ಅಥವಾ ಏನೋ ಅವ್ರಿಗೆ ಸಹಾಯವನ್ನ ಮಾಡ್ತಾರೆ. ಬಟ್ ಇಂಥವ್ರನ್ನ ಎಲೆಮರೆ ಕಾಯಂತವ್ರನ್ನ ಗುರುತಿಸ್ಬೇಕು, ಸರ್ಕಾರ ಆಗಿರ್ಬೋದು, ಆ ಭಾಗದ ಜನಪ್ರತಿನಿಧಿಗಳು ಗುರುತಿಸ್ಬೇಕು, ಸಮಾಜಕ್ಕೆ ಪರಿಚಯ ಮಾಡಬೇಕು ಅಲ್ವಾ? ಒಂದು ರೀತಿ ಸಹಕಾರಿ ಆಗುತ್ತೆ ಅಂತ ಅವ್ರಿಗೂ ಕೂಡ. ನಿಜಕ್ಕೂ ಕೂಡ ಪ್ರಭು, ಯಾಕಂದ್ರೆ ಯಾವುದೇ ರೀತಿಯ ನಿರೀಕ್ಷೆ ಇಲ್ಲದೆ, ಅಂದ್ರೆ ಆ ವ್ಯಕ್ತಿ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಈ ರಸ್ತೆ ಅನ್ನುವಂಥದ್ದು ನನ್ನ ಜವಾಬ್ದಾರಿ, ಇದನ್ನ ನಾನೇ ನೋಡ್ಕೋಬೇಕು. ಅಂದ್ರೆ ಅವರ ಮನಸ್ಥಿತಿ ಆ ತರ ಇದೆ. ಯಾವುದೋ ಸರ್ಕಾರ, ಯಾರೋ ಶಾಸಕ, ಯಾರೋ ಜನಪ್ರತಿನಿಧಿ ಬಂದು ಇದನ್ನ ಸರಿ ಮಾಡೋದೇ, ಇದೆಲ್ಲ ನಮ್ಮ ಜವಾಬ್ದಾರಿ ಅನ್ನುವಂತ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಅವರು ಮನೆಯಲ್ಲಿ ಇರೋದಕ್ಕಿಂತ ಹೆಚ್ಚಾಗಿ ಆ ರಸ್ತೆ ಹತ್ರ ಇರ್ತಾರೆ, ಚರಂಡಿಯನ್ನ ಮಾಡುವಂತ ಮಾಡ್ತಾ ಇರ್ತಾರೆ. ಸೊ ಇವರನ್ನ ಗುರುತಿಸುವಂತ ಕೆಲಸ ಆಗ್ಬೇಕು ಅನ್ನುವಂಥದ್ದು ಎಲ್ಲರ ಒಂದು ಆಗ್ರಹವೂ ಹೌದು. ಎಸ್, ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ. ಈಗ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಅಲ್ಲಿನ ಗ್ರಾಮಸ್ಥರಿದ್ದಾರೆ, ರೇಷ್ಮಾ ಅನ್ನೋರು. ರೇಷ್ಮಾ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ರೇಷ್ಮಾ ಅವರೇ, ನಾವು ಈ ಬಿಹಾರದಲ್ಲಿ ದಶರಥ್ ಮಾಂಜಿ ಅಂತ ಕಥೆ ಓದಿದ್ದೇವೆ, ನೀವು ಗಮನಿಸಿರ್ತೀರಿ ಅಲ್ವಾ? ಅಲ್ಲಿ ಬೆಟ್ಟವನ್ನ ಕಡಿದು ಅವರು ರಸ್ತೆಯನ್ನ ಮಾಡಿದ್ರು. ಬಟ್ ನಮಗೆ ಈಗ ಅಪ್ಪಿ ಅಣ್ಣ ಸಿಕ್ಕಿದ್ದಾರೆ ನಿಮ್ಮ ಊರಿಂದ. ನೋಡಿ, 50 ವರ್ಷದಿಂದ ಮಾಡಿದಾರಮ್ಮ. ನಿಜಕ್ಕೂ ಬಹಳ ನಮ್ಗೆ ಖುಷಿ ಆಗ್ತಾ ಇದೆ, ಒಂದು ಕಡೆ ನೋವಾಗ್ತಾ ಇದೆ. ಇಷ್ಟು ವಯಸ್ಸಾದ್ರೂ ಅಲ್ಲಿನ ಆಡಳಿತ ಏನಿದೆ, ಅಧಿಕಾರಿಗಳು, ಜನಪ್ರತಿನಿಧಿಗಳು ಅವ್ರ ಕಡೆಯಿಂದ ಕೆಲಸ ಮಾಡಿಸಿದ್ರು ಅಂತ. ಹೇಗಿತ್ತು ಅಮ್ಮ ಅವ್ರ ಕೆಲಸ ಇಷ್ಟು ದಿನಗಳ ಕಾಲ ನೋಡ್ತಾ ಇದ್ರಲ್ವಾ?
ಹೌದು ಸರ್, ನನಗೆ ಒಂದು 22 ವರ್ಷಗಳಿಂದ ಅಪ್ಪಿ ಅಣ್ಣ ಅವ್ರು ಗೊತ್ತಿದೆ. ಓಕೆ. ಶ್ರೀನಿವಾಸ್ ಮೂಲ್ಯ ಅವರ ಹೆಸರು, ಆದ್ರೆ ಅವರು ಅಪ್ಪಿ ಅಣ್ಣ ಅಂತಾನೆ ಅಲ್ಲಿ ಎಲ್ಲರೂ ಕರೆಯೋದವ್ರನ್ನ ಪ್ರೀತಿಯಿಂದ. ಬಹಳ ಶ್ರಮಜೀವಿ ಸರ್ ಅವರು. ಒಂದು ನೋಡಿ, ಅವರಿಗೆ ಯಾವ ವೈಯಕ್ತಿಕ ಲಾಭವೂ ಇಲ್ಲ, ಆದ್ರೆ ಅವರು ನಮ್ಮ ಒಂದು 20 ಮನೆಗಳಿಗೋಸ್ಕರ ಅವರು ಶ್ರಮ ಹಾಕ್ತಾ ಇದ್ದಾರೆ. ಇಷ್ಟು ವರ್ಷದಿಂದ 50 ವರ್ಷದಿಂದ ಈ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ರಸ್ತೆಯ ಒಂದು ಅಗಲೀಕರಣ ಇರ್ಬೋದು, ಅಥವಾ ಅಲ್ಲಿ ಹೊಂಡ ಬಿದ್ದಿರೋದನ್ನ ಸರಿ ಮಾಡೋದಿರ್ಬೋದು, ಬೇರೆ ಬೇರೆ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಜನಪ್ರತಿನಿಧಿಗಳು ಇಲ್ಲಿಯವರೆಗೂ ಆ ಕಡೆ ಯಾಕೆ ಚಿತ್ತ ಹರಿಸಲಿಲ್ಲ ಅನ್ನೋದು ನನಗೂ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ನೋಡ್ಬೇಕು ಈಗ ಏನಾದ್ರೂ ಮುಂದಿನ ಹಂತದಲ್ಲಿ ಅದಕ್ಕೆ ಡಾಮರೀಕರಣದ ವ್ಯವಸ್ಥೆಯನ್ನ ಮಾಡ್ತಾರಾ ಏನು ಅಂತ. ಆದ್ರೆ ಇವರನ್ನ ಹೇಗೆ ನಾವು ಹೇಳಬೇಕು ಅಂತ ಗೊತ್ತಿಲ್ಲ. ಅಪ್ಪಿ ಅಣ್ಣ ಅವ್ರನ್ನ ಅದ್ಭುತವಾದಂತ ಕಾರ್ಯ ಸರ್. ಅಂದ್ರೆ ತನ್ನ ಲಾಭ ಇಲ್ದಲೆ, ತನಗ್ ಲಾಭ ಇಲ್ದಲೆ ಇವತ್ತಿನ ಕಾಲದಲ್ಲಿ ಯಾರು ಏನೂ ಮಾಡೋದಿಲ್ಲ. ನನಗೇನಾದ್ರೂ ಲಾಭ ಇದ್ರೆ ಮಾತ್ರ ನಾನು ಕೆಲಸ ಮಾಡ್ತೀನಿ ಅನ್ನೋಂತ ಕಾಲಘಟ್ಟದಲ್ಲಿ ಜನಕ್ಕೋಸ್ಕರ ತನ್ನ ಊರಿನ ಜನರಿಗೆ ಒಳ್ಳೇದಾಗ್ಬೇಕು ಅನ್ನೋಂತ ಉದ್ದೇಶ ಇಟ್ಕೊಂಡು, ಅದು 1-2 ವರ್ಷಗಳ ಕಾಲ ಅಲ್ಲ, ಸತತ 50 ವರ್ಷಗಳ ಕಾಲ, ನಾನು ಹುಟ್ಟೋದಕ್ಕಿಂತ ಮುಂಚೆನೂ ಮಾಡ್ತಾ ಇದ್ದಾರೆ ಅವರು. ಇದು ಅಲ್ವಾ ಒಂದು ಸೇವೆ ಅಂತ ಹೇಳಿದ್ರೆ. ಸೇವೆ ಮಾಡ್ಬೇಕು ಅನ್ನುವಂತ ಮನಸ್ಥಿತಿ ಹುಟ್ಟು ಬಿಟ್ರೆ ಬಹುಶಃ ಅಪ್ಪಣ್ಣ ಅಂತ ಅವ್ರು ಹುಟ್ಟು ಬಿಡ್ತಾರೇನೋ ಅನ್ನೋಂತ ಒಂದು ಮಾತು ಖಂಡಿತವಾಗಿಯೂ ಸರ್. ನಿಜಕ್ಕೂ. ಬಟ್ ನೀವು ಗ್ರಾಮಸ್ಥರು ಅಲ್ಲಿ ಹಾಗೆ ನೀವು ಸರ್ಕಾರಕ್ಕೆ ಮನವಿ ಮಾಡಿದ್ರಿ, ಜೊತೆಗೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ರಿ, ಆದ್ರೆ ಯಾರು ತಲೆಗೆ ಹಾಕೊಳ್ಳಿಲ್ಲ ಅಲ್ವಾ? ಇಲ್ಲ, ಎಲೆಕ್ಷನ್ ಟೈಮಿಗೆ ಕರೆಕ್ಟ್ ಆಗಿ ಬರ್ತಾರೆ. ಎಲೆಕ್ಷನ್ ಟೈಮಿಗೆ ಆ ಭಾಗದಲ್ಲಿ 20 ಮನೆಗಳಲ್ಲಿ ಸುಮಾರು ಓಟುಗಳು ಸಿಗ್ತವೆ. ಆ ಟೈಮಲ್ಲಿ ಬರ್ತಾರೆ. ಮತ್ತೆ ಯಾಕೆ ಆ ಕಡೆ ತಿರುಗಿ ನೋಡೋದಿಲ್ಲ ಅನ್ನೋಂಥದ್ದು ಒಂದು ನಮ್ಗೆ ಉಳಿದಿರುವಂತ ಪ್ರಶ್ನೆ. ಸ್ವಲ್ಪ ಒಳಗಡೆ ಇದೆ ಅದು, ಅಧಿಕಾರಿಯಿಂದ ಸ್ವಲ್ಪ ಒಳಗಡೆ ದೊಂಬರಪಲ್ಕೆ ಅನ್ನುವಂತ ಒಂದು ಪ್ಲೇಸ್. ಆದ್ರೆ ಎಲೆಕ್ಷನ್ ಟೈಮಿಗೆ ಬರ್ಲಿಕ್ಕೆ ಅವರಿಗೆ ರೋಡ್ ಕಾಣಿಸ್ತದೆ ಅನ್ನುವಾಗ ಬಾಕಿಯ ಸಮಯದಲ್ಲಿ ಅವರಿಗೆ ಆ ರೋಡ್ ಕಾಣಿಸ್ಲೇಬೇಕು ಖಂಡಿತವಾಗಿಯೂ. ಅಂತ ಒಂದು ರೋಡ್ ಅಲ್ಲ ಸರ್, ಸುಮಾರು ರೋಡ್ಗಳಿದಾವೆ. ಯಾಕೆ ಈ ರೀತಿಯ ಮನಸ್ಥಿತಿ ನಮ್ಮ ಒಂದು ಅಧಿಕಾರ ವರ್ಗದಲ್ಲಿದೆ ಅಂತ ಗೊತ್ತಿಲ್ಲ. ಈಗ ಸರ್ಕಾರದಿಂದ ಅನುದಾನ ಬಹಳಷ್ಟು ಸಿಗ್ತಾ ಇದೆ. ರೋಡ್ ಒಂದು ಈಗ ನಮ್ಮ ಮೇನ್ ಕಾರ್ಕಳ ಸಿಟಿ ಎಲ್ಲ ನೋಡಿದ್ರೆ ತುಂಬಾ ಚೆನ್ನಾಗಿರುವಂತದ್ದು ರೋಡ್ಗಳನ್ನ ನಾವು ಕಾಣಬಹುದು. ರೇಷ್ಮಾ ಇನ್ನೊಂದೇನಂದ್ರೆ TV5 ನಾವೀಗ ಅವ್ರನ್ನ ಗುರುತಿಸಿದ್ದೇವೆ, ನಾವು ನಿರಂತರವಾಗಿ ಅವ್ರ ಬಗ್ಗೆ ಸುದ್ದಿ ಪ್ರಸಾರ ಮಾಡ್ತಾ ಇದ್ದೇವೆ. ಬಟ್ ಏನಂದ್ರೆ ಸರ್ಕಾರ ಆ ಭಾಗದ ಜನಪ್ರತಿನಿಧಿಗಳು ಅವ್ರನ್ನ ಗುರುತಿಸಬೇಕು, ಅವ್ರಿಗೆ ಒಂದು ಏನೋ ನೆರವು ಆಗ್ಬೇಕು, ಎಂತೆಂದವ್ರಿಗೆ ಅವಾರ್ಡ್ ಕೊಡ್ತಾರೆ ಸರ್. ಖಂಡಿತ ಆಗ್ಬೇಕು. ಯಾಕಂತ ಹೇಳಿದ್ರೆ ನೋಡಿ, ಇಂಥ ವ್ಯಕ್ತಿಗಳು ಸಿಗೋದೇ ಅಪರೂಪ. ಈಗ 1 ಲಕ್ಷಕ್ಕೆ ಒಬ್ರು ಸಿಗ್ಬೋದೇನೋ ನನ್ನ ಪ್ರಕಾರ. ಯಾರು ಸಿಗ್ತಾರೆ ಸರ್? ನಿರಂತರ 50 ವರ್ಷಗಳಿಂದ, ಇಷ್ಟೊಂದು ವರ್ಷಗಳಿಂದ ಈ ರೀತಿಯ ಕೆಲಸಗಳನ್ನ ನಾನು ಮಾಡ್ಬೇಕು, ಅದು ಸಮಾಜಕ್ಕೋಸ್ಕರ. ಅವರಿಗೆ ಏನು ಲಾಭ ಇಲ್ಲ. ಅವರು ಅದು ಶ್ರಮಜೀವಿ. ಅವರು ಏನು ಮರದ ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ಅವ್ರು ಏನೇನೋ ಕೆಲಸ ಮಾಡ್ಕೊಂಡು ಅವ್ರ ಜೀವನ ಮಾಡ್ತಾ ಇದ್ದಾರೆ. ಅವರ ಅನ್ನಕ್ಕೆ ಒಂದು ದಾರಿ ಮಾಡ್ಕೊಳ್ಳೋದ್ರ ನಡುವೆ ಜನರಿಗೆ ಉಪಯೋಗ ಆಗ್ಲಿ ಅನ್ನುವಂತ ಮನಸ್ಥಿತಿ ಇದೆ. ಸಮಾಜ ಖಂಡಿತ ಇವರನ್ನ ಗುರುತಿಸಬೇಕು. ಜಿಲ್ಲಾಡಳಿತ ಇರ್ಬೋದು ಅಥವಾ ನಮ್ಮ ರಾಜ್ಯ ಸರ್ಕಾರ ಇರ್ಬೋದು, ಅವ್ರನ್ನ ಗುರುತಿಸಿ ಗೌರವಿಸುವ ಕೆಲಸ ಖಂಡಿತ ಆಗ್ಲೇಬೇಕು. ಇಂಥವ್ರನ್ನೇ ಗುರುತಿಸಬೇಕು. ಯಾಕಂದ್ರೆ ನಮ್ಮಂತ ಯಂಗ್ ಜನರೇಷನ್ಗೆ ಇದು ಸ್ಫೂರ್ತಿ ಅಂತ ನಾನು ಹೇಳೋದು. ಖಂಡಿತ ರೇಷ್ಮಾ ಅವರೇ, ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡೋದಕ್ಕೆ. ಅಪ್ಪಿ ಅಣ್ಣ ಅವ್ರನ್ನ ಈಗ ಸರ್ಕಾರ ಜನಪ್ರತಿನಿಧಿಗಳು ಗುರುತಿಸಬೇಕು. TV5 ಕೂಡ ಅವ್ರನ್ನ ಆಲ್ರೆಡಿ ಗುರುತಿಸಿದೆ. ನಾವು ಕೂಡ ಅವ್ರನ್ನ ಸಾಧಕರು ಅಂತ ಒಪ್ಕೊಂಡಿದ್ದೇವೆ. ಛಲಗಾರ ಅವರು 50 ವರ್ಷಗಳಿಂದ ಆ ರಸ್ತೆಯನ್ನು ದುರಸ್ತಿ ಮಾಡ್ತಾ ಬಂದಿದ್ದಾರೆ, ಈ 80 ವರ್ಷದ ಇಳಿ ವಯಸ್ಸಿನಲ್ಲೂ ಕೂಡ. ಹಾಗಾಗಿನೇ ಅವ್ರಿಗೆ ದಶರಥ್ ಮಾಂಜಿ, ಕರ್ನಾಟಕದ ದಶರಥ್ ಮಾಂಜಿ ಅಂಥೇಳಿ ಬಿರುದು ಕೂಡ, ಹೆಸರು ಕೂಡ ಕೊಡ್ತಾ ಇದ್ದೀವಿ. ಬಟ್ ಈಗ ನೋಡಬೇಕು ನಮ್ಮ ಅಧಿಕಾರಿಗಳು ಬಂದು ಅದಕ್ಕೆ ಒಂದು ಡಾಂಬರ್ ಹಾಕ್ತಾರಾ ಇಲ್ವಂತ. ಮಣ್ಣಿನ ರಸ್ತೆ ಕಂಪ್ಲೀಟಾಗಿ ಕ್ಲಿಯರ್ ಮಾಡಿದ್ದಾರೆ, ಯಾವುದೇ ಅಡೆತಡೆ ಇಲ್ಲದೆ. ಡಾಂಬರ್ ಬೇಕಾಗಿದೆ ಆ ರಸ್ತೆಗೆ.